ಓಕೆನಾ. ಅಂದರೆ ನಾನಿವಾಗ ಟೀಚರ್ ಅವ್ರಿಗೆ ಮಾಸ್ಟರ್ ಕ್ಯಾರೆಕ್ಟರ್ಗೆ ಸ್ವಿಚ್ ಆಗ್ತಾ ಇದ್ದೆ. ಈ ಥರ ಉದ್ದಕ್ಕೊಂದು ಮತ್ತು ಈ ಥರ ಚಿಕ್ಕಕ್ಕೊಂದು ಮಾಡ್ಕೋಬೇಡ್ರಿ. ಒಂದು ಸ್ಪೂನ್ ಎಣ್ಣೆ ಬಿಡ್ರಪ್ಪ, ಜಾಸ್ತಿ ಬಿಡಬೇಡ್ರಿ. ವಾಟ್ಸಪ್ ಗಾಯ್ಸ್, ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗು ಏನಂತ ಅಂದರೆ ವೀವರ್ಸ್ ಮಾಸ್ಟರ್ ಆಗ್ತಾ ಇದ್ದೀನಿ ಇವತ್ತು. ಸೊ ಈ ವಿಡಿಯೋ ಬಂದು ತುಂಬ ಕಮ್ಮಿ ಇರುತ್ತೆ, ಬಿಕಾಸ್ ಈ ವಿಡಿಯೋ ರಿಲೇಟೆಡ್ ಯಾರಿಗೆ ಗೊತ್ತಾ, ಈಗ ಫುಡ್ಡಿಗೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಓಕೆನಾ. ಈಗ ಅಂದರೆ ಮನೇಲಿ ಅಡುಗೆ ಮಾಡ್ಕೊಡೋಕೆ ಯಾರೂ ಇರಲ್ಲ, ಓಕೆನಾ. ಆ ಟೈಮಲ್ಲಿ ಅವರೇ ಯಾವ ಥರ 2 ನಿಮಿಷದಲ್ಲಿ ಅಡುಗೆ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೊರಟಿದ್ದೀನಿ. ಅಂದರೆ ನಾನಿವಾಗ ಟೀಚರ್ ಅವ್ರಿಗೆ, ಆಯಿತಾ. ಬನ್ನಿ ಹೋಗಿ ಯಾವ ಥರ ಮಾಡೋದಂತ 2 ನಿಮಿಷದಲ್ಲಿ ತೋರಿಸ್ತೀನಿ. ವಿಡಿಯೋ ಡ್ಯೂರೇಷನ್ ತುಂಬ ಚಿಕ್ಕ ಇರುತ್ತೆ. ಇವಾಗಿಂದ ನನ್ನ ಮಾಸ್ಟರ್ ಕ್ಯಾರೆಕ್ಟರ್ಗೆ ಸ್ವಿಚ್ ಆಗ್ತಾ ಇದ್ದೀನಿ ಗೈಸ್. ಏನ್ರಪ್ಪ, ಮನೆಯಲ್ಲಿ ಅಡುಗೆ ಮಾಡೋದು ಕಲ್ತ್ಕೊಳ್ಳೋ ತಾನೇ ನೀವು. ಇವಾಗ ನಾನು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟು. ಏನು ತಪ್ಪು ಮಾಡ್ತೀರಾ ಮಧ್ಯದಾಗ ನೀವು ಗೊತ್ತಾ? ನೋಡ್ರಿ, ಈರುಳ್ಳಿ ಹೆಚ್ಕೋಬೇಕಾದ್ರೆ ಈ ಥರ ಉದ್ದಕ್ಕೊಂದು ಮತ್ತು ಈ ಥರ ಚಿಕ್ಕಕ್ಕೊಂದು ಮಾಡ್ಕೋಬೇಡ್ರಿ, ನೀಟಾಗಿ ಹಚ್ಕೋಬೇಕು. ಸೊ ಫಸ್ಟಿಗೆ ನೀವು ಈರುಳ್ಳಿ ಹೆಚ್ಕೊಳ್ಳಿ, ಮತ್ತು ಸ್ವಲ್ಪ ರೈಸ್ ರೆಡಿ ಇಟ್ಕೊಳ್ಳಿ, ಮತ್ತು ಒಲೆ ಆನ್ ಮಾಡ್ಕೊಳ್ಳಿ. ಆಮೇಲೆ ಸಿಲಿಂಡ್ರ್ ಆನ್ ಮಾಡಿದ್ರೆ ಟಕ 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 ಅಂತ ಲೈಟ್ ಹೊಡಿಬೇಡ್ರಿ. ಆಮೇಲೆ ಈಗಲೇ ಹೇಳಿದ್ದೀನಿ. ಗ್ಯಾಸ್ನ ನೀಟಾಗಿ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಬಿಡ್ರಿ, 1 ಸ್ಪೂನ್ ಅಷ್ಟು ಎಣ್ಣೆ ಬಿಡ್ರಿ. ಒಂದು ಸ್ಪೂನ್ ಎಣ್ಣೆ ಬಿಡ್ರಪ್ಪ, ಜಾಸ್ತಿ ಬಿಡಬೇಡ್ರಿ. ಆಮೇಲೆ ಅದಕ್ಕೂ ಫ್ಯಾಟ್ ಆಗ್ಬಿಡುತ್ತೆ, ಹೊಟ್ಟೆ ಎಲ್ಲ ಹಾಳಾಗೋಗ್ಬಿಡುತ್ತೆ, ಸರಿನಾ. ಮಾಸ್ಟರ್ ಹೆಂಗೆ ಹೇಳ್ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಕೇಳಿಸ್ಕೊಳ್ಳಿ ಅಷ್ಟೇ. ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಕೈಲಿ ಅಷ್ಟು ರುಚಿ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಮನೇಲಿ ನಿಮ್ಮ ತಾಯಿ ಯಾವ್ದಾದ್ರು ಒಂದು ಗೊಜ್ಜು ಮಾಡಿದರೆ ಎಣ್ಣೆಗೆ ಸ್ವಲ್ಪ ಗೊಜ್ಜು ಹಾಕೋಬಿಡಿ, ಆಯಿತಾ. ನೋಡ್ರಿ ಈ ಥರ ನೀವೆಲ್ಲ ಇನ್ನು ಇದರಲ್ಲೆಲ್ಲ ಸ್ಟಾರ್ಟಿಂಗ್ ಅಲ್ವಾ, ನಿಮಗೆಲ್ಲ ಟೇಸ್ಟ್ ಕೊಡೋಕ್ಕೆಲ್ಲ ಬರಲ್ಲ. ಇವಾಗ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ರಿ. ನೋಡ್ರಿ, ಈರುಳ್ಳಿ ಹಾಕೊಳ್ಳೋ ವಿಧಾನನೂ ಅಷ್ಟೇ, ಹಿಂಗೆ ಅನ್ಬೇಕು, ಹಿಂಗೆ ಹಾಕ್ಬಿಡೋದಲ್ಲ, ಸರಿನಾ. ನೋಡ್ರಪ್ಪ, ಹಾಕ್ಕೊಂಡಿರೋ ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ನಾನು ನಿಮಗೆ ತೋರ್ಸೋಕ್ಕಿಂತ ಮುಂಚೆನೇ ಗೊಜ್ಜನ್ನ ಬಿಸಿ ಮಾಡ್ಕೊಂಡಿದ್ದೆ, ಓಕೆ. ಅದಕ್ಕೆ ನೋಡಿ ಇಲ್ಲೆಲ್ಲ ಬಂದಿದೆ. ಫ್ರಿಜ್ಜಲ್ಲಿತ್ತು, ಅದಕ್ಕೆ ಬಿಸಿ ಮಾಡ್ಕೊಂಡಿದ್ದು. ನೋಡ್ರಿ, ನೀಟಾಗಿ ಹಿಂಗೆಲ್ಲ ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ರಿ. ಇಲ್ಲಿ ಇಷ್ಟೇ ಸಾಕು. ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೈಸ್ ಹಾಕ್ಕೊಳ್ಳಿ. ರೈಸ್ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಡ್ರಪ್ಪ, ಹೆಂಗೆ ಕಲ್ಸ್ಕೊಬೇಡ್ರಿ, ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡಲ್ಲ, ಆಯಿತಾ. ಅಷ್ಟೇ, ಕಲಿಸ್ಬಿಟ್ಟು ಆಫ್ ಮಾಡಿರಿ ಅಷ್ಟೇ. ಗೊತ್ತಾಯ್ತಲ್ಲ. ಇವಾಗ ನಿಮ್ಮ ಮನೇಲಿ ಯಾರಾದರೂ ಇಲ್ಲ ಅಂತ ಅಂದರೆ ನಿಮ್ಗೆ ಹೊಟ್ಟೆ ಹಸ್ದಾಗ ಯಾವ ಥರ ಮಾಡಬೇಕು ಅಂತ. ಸೊ ಮಾಸ್ಟರ್ ಸ್ವಿಚ್ ಟರ್ನ್ ಆಫ್ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ಇರಬೇಕು ಗುರು, 2 ನಿಮಿಷ ಆದ್ರೂ ನಗು ಬರ್ತೈತೆ. ಮಾಸ್ಟರ್ ಮಾಸ್ಟರ್ ಸ್ವಿಚ್ ಆಫ್. ಸೊ ಗೈಸ್, ನೋಡಿದ್ರಿ ಅಲ್ಲ ಮಾಸ್ಟರ್ ಯಾವ ಥರ ಇದ್ರು ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ಕಂಟೆಂಟ್ ನಾನು ಯಾಕೆ ಸ್ಟಾರ್ಟಿಂಗ್ ಮಾಸ್ಟರ್ ಅಂತೆಲ್ಲ ಹೇಳಿದೆ ಅಂತ ಅಂದರೆ, ಸೊ ಈ ವಿಡಿಯೋದಲ್ಲಿ ಓಕೆನಾ, ಬೇಗ ಯಾವ ಥರ ರೈಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಗೈಸ್, ವೀವರ್ಸ್ ಮಾಸ್ಟರ್ ಆಗಬೇಕು ಅನ್ನೋದೊಂದು ಕಂಟೆಂಟ್ ಸುಮ್ಮನೆ ಸ್ಯಾಂಪಲಾಗಿ ಒಂದು ಮಾಡಿದ್ದೀನಿ.
ಸೊ ಈ ವಿಡಿಯೋ ಏನಾದ್ರು ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತಲೂ ಮಾಡಿ. ಸೊ ಮುಂದಕ್ಕೆ ಫ್ಯಾಮಿಲಿ ಜೊತೆ ಮಾಸ್ಟರ್ ಆಗಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೋ ತಪ್ಪು ತಿಳ್ಕೊಬಿಡಿ ಆಯಿತಾ, ಬಿಕಾಸ್ ನಾನು ವಿಡಿಯೋನ ವ್ಲಾಗ್ನ ಹಿಂಗೆ ಯೋಚನೆ ಮಾಡ್ತಾ ನನಗನ್ಸಿದಿಷ್ಟೇ. ಸೊ ವಿಡಿಯೋನ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಸೊ ಸ್ಟ್ರೆಸ್ ತಗೊಂಡು ಮಾಡಬಾರ್ದು, ಓಕೆನಾ? ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಅದರಿಂದ ನಮಗೆ ಹ್ಯಾಪಿ ಸಿಗಬೇಕು, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಜಾಸ್ತಿ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬಾರ್ದು ಅಂತ ನನಗೆ ಎಲ್ಲೋ ಒಂದು ಕಡೆ ಇವತ್ತು ಅನ್ನಿಸ್ತು. ಅದಕ್ಕೋಸ್ಕರ ಓಕೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ನೋಡ್ತಾ ಇದ್ರೆ ಗೊತ್ತಲ್ಲ 2 ನಿಮಿಷ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ರೈಸ್ನ, ಆನಿಯನ್ ರೈಸ್ ಇದು 2 ನಿಮಿಷದಲ್ಲಿ ಆನಿಯನ್ ರೈಸ್ ಹೆಂಗೆ ಮಾಡೋದು ಅಂತ ಗೊತ್ತಲ್ಲ, ಮಾಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಡಿ. ಮತ್ತೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗಾಯ್ಸ್.